ಅಶ್ಲಿ ಫಸ್ಟ್ ಟೈಮ್ ಚೂಡಿದಾರನ್ನ ಹಾಕೊಂಡಿದ್ದಾಳೆ. ಅದು ಇಷ್ಟು ದೊಡ್ಡವಳಾದ್ಮೇಲೆ 10 years ಅಲ್ಲಿ ಒಂದು ಚೂಡಿದಾರ್ನ ಹಾಕೊಂಡಿದ್ದಾಳೆ ಅಲ್ಲ ಅಶ್ಲಿ? ಹೆಂಗ್ ಅನಿಸ್ತಾ ಇದೆ ಚೂಡಿದಾರ್ ಎಕ್ಸ್ಪೀರಿಯನ್ಸ್? ಫುಲ್ ಮಸ್ತ್ ಮಸ್ತ್. ನಿನ್ ಮಗಳು ಚೂಡಿದಾರ್ ಹಾಕೊಂಡಾಳೆ, ಹೆಂಗ ಅನ್ಸುತ್ತೆ? ನಿನ್ ಮಗಳು ದೊಡ್ಡಕ್ಕೆ ಆದ್ಲಲ್ಲ? ಸಣ್ಣಕ್ಕೆ ಇರ್ಲಿ. ನಿನ್ ಮಗಳು ದೊಡ್ಡಕ್ಕೆ ಆಗ್ಬೇಕ್, ಮದ್ವಿ ಮಾಡ್ಬೇಕ್, ಮಕ್ಕಳಾಗ್ಬೇಕ್, ಮೊಮ್ಮಕ್ಕಳಾಗ್ಬೇಕ್, ಅಳಿಯ ಬರ್ಬೇಕ್, ಅಳಿಯ ಬರ್ಬೇಕ್. ಆಯ್ತಪ್ಪ, ನನ್ ಮಗಳು ದೊಡ್ಡಕ್ಕಾದಳು. ಓಡೋದ್ಲೆ ನನ್ ಮಗಳು. ಸೊ ನನ್ನ ಮಗಳು ಚೂಡಿದಾರದಲ್ಲಿ ಹೆಂಗೆ ಕಾಣಿಸ್ತಾಳೆ ಅಂತೇಳಿ ಪ್ಲೀಸ್ ನೋಡಿದವರು ಕಮೆಂಟ್ ಮಾಡಿ, ಕಮೆಂಟ್ ಹಾಕಿ ನನ್ನ ಮಗಳು ಚೂಡಿದಾರದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ. ಬಾರೆ ತೋರಿಸು, ಫೋಸ್ ಕೊಡು ಬಾ. ಅಷ್ಟು ಹಿಂಗೆ ಯಾಕೆ ಮಾಡ್ತಿಲ್ಲ? ನಿಂತ್ಕೋ. ಯಾಕೆ ಇವತ್ತು ಚೂಡಿದಾರ ಹಾಕೊಂಡಿದ್ದು ಹೇಳು ನಮ್ಮ ವೀವರ್ಸಿಗೆ. ಗಟ್ಟಿ ಮಾತಾಡು. ಹೌದಾ, ಆಯ್ತು, ಚೆನ್ನಾಗಿ ಕಾಣಿಸಕತ್ತೈತಿ. ಏನು ಈಗಿನ ಕಿರಿಕಿರಿ ವಜ್ಜಾಗಾಕಿ ನಾವು ಸಣ್ಣ ಇರ್ತೀವಿ ದೊಡ್ಡ 27 kg. 40 ನಿನ್ ಮಗಳಿಗೆ ಎತ್ಕೊಂಡಿದ್ರಿ, ನನಗೆ ಎಲ್ಲಿಂದ ಹುಡ್ಕೋತ ಬಾ, ಹುಡ್ಕೋದ ಮುಂದೆ ಎಗರ್ಬೇಕ್ರಿ. ಎಗರ್ಬೋದು ಅವಾಗ ಎತ್ಲಕ್ ಬರ್ತಾವ. ಬಂದು ಎಗರ ಲಾಸ್ಟ್ ಟೈಮ್ ನೋಡ್ತೀವಿ. ಲಾಸ್ಟ್ ಟೈಮ್ ಬಾ ಬಾ. ಹಂಗೆ ಎತ್ಲಕ್ ಆಗಲ್ಲ. ಆಯ್ತು, ಎಗರು ಬಾ. ಅದರ ಬಾ, ಹಂಗನ ಬಾ, ಹಂಗನ ಬಾ, ಹಂಗನ ಬಾ. ಎಗರ್ಲ ಕತ್ತಿ ಚಲೋ ಬಂದ ಎಗರ ಬಾ. ಚಲೋ ಬಾ. ಎದ್ದ ಕಾಲ್ಕಡು ಜೋರಾಗಿ ಎಗರ್. ಶೈನಿಗೆ ಶೈನಿ ಬಾ. 1 2 3 ಸ್ಟಾರ್ಟ್. ಸ್ಟಾರ್ಟ್ ಮಾಡ್ಸೇನು. 1 2 3 ಸ್ಟಾರ್ಟ್. ಅಮ್ಮಮ್ಮ ಎಲ್ಲ ಬೇರೆ. ಅಷ್ಟೇ ನೀ ಬಾ, ಅಷ್ಟೇ ನೀ ಬಾ. 1 2 3 ಸ್ಟಾರ್ಟ್. ಅಷ್ಟೇ 1 2 3 ಸ್ಟಾರ್ಟ್. ಓ ಮೈ ಗಾಡ್, ಸಕ್ಸಸ್. ಮತ್ತೆ ಮತ್ತೆ ಅಲ್ಲಿ ಬಾ. ಅಷ್ಟೇ ಚೂಡಿದಾರ ಕಟಿಂಗ್ ಮಾಡ್ಸೋಣ ಇವತ್ತು.
ಯಾವಾಗ ನಮ್ಮ ಮಕ್ಕೊಂಡು ಅಜ್ಜಿ ಕಡೆ ಮುಕ್ಕೋತೀನಿ ಎಲ್ಲ ಅಜ್ಜಿನ ಚುಚ್ತಾವ. ನೇಬರ್ಸ್ ಟೈಮೇ ಸಿಕ್ಕಿಲ್ಲ ನಾನು ಮದ್ವೆಗೆ ಹೋಗ್ತಾ ಇದೀವಿ ಇವಾಗ. ನಾನು ದಾಡಿ ಮಾಡಿಸ್ತೀನಿ ನನ್ marriage ಹೋಗ್ತಾ ಇದ್ದೀವಿ. ಬಡ್ಡೆ ಆದ್ಮೇಲೆ ಮಾಡಿದ್ರೆ ಸೊ ನನ್ನ ಮಕ್ಕಳು ಚೂಡಿದಾರ ಕಂಡಿದ್ದಾಳೆ, ಏನು ಕಾಣ್ತಾ ಇದ್ದಾಳೆ ಅಂತೇಳಿ ಕಮೆಂಟ್ ತಿಳಿಸಿ. ಬಟ್ಟೆ ಸಂಜೆ ಎಷ್ಟು ಸೂಪ್ ಮಾಡ್ತಾಳೆ ನೋಡ್ರಿ ನನ್ನ ಮಗಳು. ಸೊ ನಮ್ಮ ನೇಬರ್ಸ್ ಆಗಿರುವಂತಹ ಅವರ ಮಗಳ ಒಂದು ಮದುವೆ ಇತ್ತು. ಮದುವೆಗೋಸ್ಕರ ನಾವು ಈ ಒಂದು ಫಂಕ್ಷನ್ ಹಾಲ್ಗೆ ಬಂದಿದ್ದೀವಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿಬಿಟ್ಟು ಮತ್ತು ನಾವು ಇವಾಗ ಬರೋಷ್ಟರಲ್ಲಿ ಹತ್ರ ಒಂದು 3:30 ಮೇಲಾಗಿತ್ತು, 4 ಆಗ್ತಾ ಬರ್ತಾಯಿತ್ತು. ಇವಾಗ ನಾವು ಮದುವೆಗೆ ಬಂದಿರೋಂಥದ್ದು. ಸೊ ಇನ್ನೂ ಇದ್ರು ಜನ. ಸೊ ಹಾಗೆ ವಿಶ್ ಮಾಡಿ ನೋಡಿ ವಿಶ್ ಮಾಡಿದ್ವಿ. ಪಾಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಇವಾಗ ವಿಶ್ ಮಾಡಿಬಿಟ್ಟು ನಾವು ಊಟ ಮಾಡೋಕ್ಕೆ ಬಂದ್ವಿ. ಸೊ ಊಟ ಮಾಡೋಕ್ಕೆ ಏನೇನು ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿದರು. ಆಮೇಲೆ ಮತ್ತೆ ಐಸ್ ಕ್ರೀಮ್ ಖಾಲಿಯಾಗಿತ್ತು. ಸೊ ಇಷ್ಟು ಸಿಕ್ಕಿರೋದೇ ಬೆಟ್ರಲ್ಲ. ಸೊ ಚೆನ್ನಾಗಿ ಊಟ ಮಾಡಿ ಫಸ್ಟ್ ಕ್ಲಾಸಾಗಿ ಊಟ ಮಾಡಿ ಬಂದ್ವಿ. ಸೊ ಅದಾಗಿದ ತಕ್ಷಣ ಶೈನ್ ಆಶ್ಲಿ ಬರ್ತಡೇ ಇರೋದ್ರಿಂದ ಅವ್ರಿಗೆ ಡ್ರೆಸ್ ತೊಗೊಳ್ಳೋ ಪ್ಲ್ಯಾನಿಂಗ್ ಇತ್ತು. ಹಂಗೆ ಹೊರಗಡೆ ಬಂದಿದ್ದೀವಲ್ಲ ಡ್ರೆಸ್ ತೊಗೊಂಡು ಹೋಗೋಣ ಅಂಥೇಳಿ ಡ್ರೆಸ್ ತೊಗೊಳ್ಬೇಕು ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲೇ ನೋಡಿ ಮದುವೆ ಮನೆಯಲ್ಲಿ ರೋಸ್ ತೊಗೊಂಡಿದ್ವಿ. ಅದು ತೊಗೊಂಡು ಮಮ್ಮಿ ಐ ಲವ್ ಯು ಮಮ್ಮಿ ತೊಗೋ ಅಂತೇಳಿ ಫ್ಲವರ್ಸ್ ಎಲ್ಲ ಕೊಡ್ತಾಯಿದ್ರು. ನಾನು ಹಂಗೆ ತೀಟ್ಲೆ ಮಾಡ್ತಾಯಿದ್ದೆ, ನೀವು ಕೊಟ್ಟರೆ ತೊಗೊಳಲ್ಲ, ನಿಮ್ಮಪ್ಪ ಕೊಟ್ಟರೆ ರೋಸ್ ತೊಗೋತೀನಿ ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಕಾಮಿಡಿ ಮಾಡ್ತಾಯಿದ್ದೆ. ಸೊ ಹಂಗೆ ನಾವು ಹೋಗೋ ದಾರಿಯಲ್ಲಿ ಝೂಡಿಯೋ ಇರೋದ್ರಿಂದ ಇವಾಗ ನಾವು ಝೂಡಿಯೋಗೆ ಶಾಪಿಂಗ್ ಹೋಗ್ತಾಯಿದ್ದೀವಿ. ಅಜ್ಜಿನ ಮೊಮ್ಮಗ ಸೊ ನಾವು ಇವರಿಗೆ ಬಟ್ಟೆ ತೊಗೊಳಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಫ್ರಾಕ್ ಎಲ್ಲ ಬೇಡ ಅಂಥೇಳಿ. ಯಾಕೆ ಅಂದರೆ ಸುಮ್ಮನೆ ಗ್ರ್ಯಾಂಡಾಗಿರೋ ಫ್ರಾಕ್ ಎಲ್ಲ ತೊಗೊಂಡು 1 or 2 times ಯೂಸ್ ಮಾಡಿಬಿಟ್ಟು ಅದನ್ನು ಮೂಲೆಯಲ್ಲಿ ಇಡೋದಕ್ಕಿಂತ ಈ ಥರ ತೊಗೊಂಡು ಎಲ್ಲಿಗಾದರೂ ಡೈಲಿ ವೇರ್ ಮಾಡ್ಬೋದು, ಅದು ಇದೂ ಚರ್ಚ್ ಗಿರ್ಚ್ ಅದೆಲ್ಲ ಬರುತ್ತೆ ಅಂತೇಳ್ಬಿಟ್ಟು ಈ ಥರನೇ ಫಾರ್ಮಲ್ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಸೆಲೆಕ್ಟ್ ಮಾಡಿಕೊಟ್ವಿ. ಆ್ಯಶ್ಲಿ ಹೋಗಿ ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಆ ಗ್ಯಾಪಲ್ಲೇ ಶೈನ್ ಶರ್ಟ್ ನನಗಿಷ್ಟ ಆಗಿದೆ ಶರ್ಟ್ಗಳನ್ನ ಅವ್ರ ಅಪ್ಪಗೆ ತೋರಿಸ್ತಾ ಇದ್ದ. ನಾನು ಹೇಳಿದೆ ಹೋಗಿ ಇನ್ನೂ ಬೇರೆ ಎಲ್ಲನೂ ಸೆಲೆಕ್ಷನ್ ಮಾಡ್ಕೊಂಡು ಬಾ ಅಂತೇಳಿ. ಅವರಪ್ಪ ನೋಡ್ತಾ ಇದ್ದಾನೆ ಮಗಳಿಗೆ. ಆ ಒಂದು ಗ್ಯಾಪಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಇವಳಿಗೆ ಇದನ್ನು ಮಾಡಿದ್ವಿ. ಇದೇನು ನಮಗೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಸೊ ಅವಳಿಗೂ ಇಷ್ಟ ಆಗಿಲ್ಲ. ಸೊ ಬೇಡ ಅಂತಂದ್ವಿ. ಆಮೇಲೆ ಶರ್ಟ್ 3-4 ಶೈನ್ ಏನಿದ್ದಾನೆ ನೋಡಿ ಅವನು ಸೆಲೆಕ್ಷನ್ ಮಾಡ್ಕೊಂಡು ಬಂದ. ಸೊ ನಮಗೆ ಮೇನ್ ಪ್ರಾಬ್ಲಮ್ ಬಂದಿದ್ದು ಶರ್ಟ್ ಸಿಕ್ತು ಬಟ್ ಪ್ಯಾಂಟ್ ಸಿಕ್ಕಲಿಲ್ಲ. ಸೊ ಬೇಡ ಅಂತೇಳಿ ಅವನಿಗೆ ಬಿಟ್ಟು ಬಂದ್ವಿ. ನಾಳೆ ಹೋಗೋಣ ಅಂಥೇಳಿ. ನಮ್ಮ ಗುಲ್ಬರ್ಗ ಒಳಗೆ ಮಳೆ ಹೊಂಟಿದೆ. ಯಾಕಂದರೆ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಅದು ಮಳೆ ಹೊಂಟಿದೆ ಅಂದರೆ ನಾವು ಈಗ ಝುಡಿಯೋ ಒಳಗಿದ್ದೀವಿ. ಫುಲ್ಲು ಏನು ವಾಟರ್ ಡ್ರಾಪ್ಸ್ ಇಲ್ಲಿ. ಮಮ್ಮಿ ಸ್ವಲ್ಪ ಹೇಳ್ಬೋಡ ಏನೇನು ತೊಗೊಂಡ್ರಂತ. ಗಾಡಿ ಅಜ್ಜಿ ಮೊಮ್ಮಗಳೇ ಏನು ಮಾಡತ್ತೀರಿ? ಅಜ್ಜಿ ಇದರಿಂದ ಆಡ್ಬೋದು. 79 ಅಂದರೆ 80 rupees ನೋಡಿ ಎಲ್ಲ ಇದೆ. ಓ ಒಳಗೆ ಹಿಂಗೆ ಹೋಗ್ಲಿ ಕೆಲಸ ಇಲ್ಲಿ ಒಂದು ಇದೆ. ಅದ್ರೊಳಗೆ ಸ್ಕ್ವೀಸ್ ಆಗಿ ಹೋಗ್ಬೇಕು ಅಂತ ಹಿಂದೆ ತೋರಿಸ್ತೀನಿ. ಓ ಈಸಿ ಈಸಿ. ಸೊ ಆ್ಯಕ್ಚುಲಿ ಝೂಡಿಯೋಗೆ ಹೋಗಿದ್ವಿ. ಝೂಡಿಯೋಗೆ ಹೋಗಿ ನಾನು ಝೂಡಿಯೋದಲ್ಲಿ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ. ಹೆಂಗಿದೆ ನೋಡಿ. ಸೊ ಆಶ್ಲಿ ನಿಂಗೆ ಇಷ್ಟ ಆಯ್ತಾ? ನಾನು ನನಗೂ ಬರುತ್ತೆ, ನಮ್ಮ ಆಶ್ಲಿಗೂ ಬರುತ್ತೆ. ಆಶ್ಲಿ ಕ್ಲಿಪ್ ಕೆಳಗಡೆ ತೆಗಿ. ಸೊ ಈಗ ನನಗೂ ಬರುತ್ತೆ, ಆಶ್ಲಿಗೂ ಬರುತ್ತೆ. ಸೊ ಜೀನ್ಸ್ ಮೇಲೆ ವೇರ್ ಮಾಡ್ಬೋದು. ಚೂಡಿ ಆಕ್ಚುಲಿ ನಾನು ಇದು ಕ್ಲಿಂಗ್ ಬ್ಯಾಗ್ ಯಾಕೆ ತೊಗೊಂಡಿದ್ದೀನಿ ಅಂತಂದ್ರೆ
ಇದರ ಒಂದು ಝೂಡಿಯೋ ಪ್ರೈಸ್ ಬಂದ್ಬಿಟ್ಟು 499 ಅಂದರೆ 500 ಆಯಿತು, ಅದೇನು ₹1. ಸೊ ಆ್ಯಕ್ಚುಲಿ ಇದು ಬಂದು 500 ರುಪೀಸ್. ಹಾಗೆ ಮತ್ತೆ ಇರು, ನಾನು ಮಾತಾಡೋವರೆಗೂ ಇರು, ಆಮೇಲೆ ನೀನು ಮಾತಾಡು. ಆಮೇಲೆ ಆಶ್ಲಿಗೆ ಡ್ರೆಸ್ ತೊಗೊಂಡ್ವಿ. ಆ್ಯಕ್ಚುಲಿ ಯಾಕೆ ಡ್ರೆಸ್ ತೊಗೊಂಡ್ವಿ ಅಂತ ಹೇಳು ಆಶ್ಲಿ. ಒಂದು ಕ್ರಾಪ್ ಟಾಪ್. ಅಲ್ಲ, ಯಾಕೆ ಡ್ರೆಸ್ ತೊಗೊಂಡ್ವಿ ಅಂತ ಹೇಳು. ಯಾಕೆ ಡ್ರೆಸ್ ಅಂದ್ರೆ ನಾಳೆ ನನ್ನ ಬರ್ಡೇ. ಸೊ ಆಶ್ಲಿ ಇದು ನಾಳೆ. ಆಶ್ಲಿ ಅವ್ರ ಅಣ್ಣ ಇವಳ್ದು ಇಬ್ರು ಟ್ವಿನ್ಸ್ ಆಗಿರೋದ್ರಿಂದ ಇವ್ರು ಬರ್ತಾರೆ. ಆ್ಯಕ್ಚುಲಿ ಇವ್ರಿಗೆ ಬಟ್ಟೆ ತೊಗೊಳಕ್ಕೆ ಆ ಗ್ಯಾಪಲ್ಲೇ ನಾನು ಸಹ ಈ ಒಂದು ಬ್ಯಾಗ್ನ ತಗೊಂಡೆ. ಈ ಬ್ಯಾಗ್ನ ನಾನು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು. ಸರಿ ಆಶ್ಲಿ ತೋರಿಸ್ತೀನಿ. ಸೊ ಈ ಬ್ಯಾಗ್ನ ನಾನು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು. ಆಮೇಲೆ ಚೂಡಿ ಟಾಪ್ ಎಲ್ಲ ಮೇಲೇನೂ ಬರುತ್ತೆ. ಈವನ್ ಸಾರಿ ಮೇಲೇನೂ ಹಾಕೋಬಹುದು, ಎಲ್ಲದ್ರ ಮೇಲೇನೂ ಬರುತ್ತೆ ಅಂತೇಳಿ ಇದನ್ನ ತಗೊಂಡಿದ್ದೀನಿ. ಆಲ್ರೆಡಿ 3 and 4 ಇದೆ ಅಷ್ಟೇ, ಜಾಸ್ತಿ ಕಲೆಕ್ಷನ್ಸ್ ಇಲ್ಲ ನನ್ನ ಹತ್ರ. ಬಟ್ ಇದಕ್ಕೆ ಜಿಪ್ ಬಂದು ಸರಿ ಅಷ್ಟೇ, ಸ್ವಲ್ಪ ಜಿಪ್ ಬಂದು ಒಂದೇ ಜಿಪ್ ಇದೆ. ಪೇಪರ್ ನೋಡಿ ಎಷ್ಟು ಹುಡುಕಿದ ಅದು ನೋಡಿ ಪೇಪರ್ ಎಷ್ಟು ಹಾಕಿದ್ದಾನೆ. ಸೊ ಆ್ಯಕ್ಚುಲಿ ಒಂದೇ ಜಿಪ್ ಇದೆ. ಹಾಗಾಗಿ ಈ ಒಂದು ಬ್ಯಾಗ್ನ ತಗೊಂಡಿದ್ದೀವಿ. ಸೊ ಆಶ್ಲಿ ಡ್ರೆಸ್ಸು ಮತ್ತು ಈ ಒಂದು ನೇಲ್ ಪಾಲಿಶ್ನ ತಗೊಂಡಿದ್ದಾಳೆ ನೋಡಿ. ಕ್ಲಿಪ್ಸ್ ಎಲ್ಲ ಹೋಯ್ತು ನಿಂದು. ಇದು ನೈಲ್ ಪಾಲಿಶ್ ತಗೊಂಡಿದ್ದೀನಿ. ಕ್ಲಿಪ್ಸ್ ಮತ್ತೆ ಅವಳೊಂದು ಕ್ಲಿಪ್ಸ್ ತಗೊಂಡಿದ್ದಾಳೆ. ಡ್ರೆಸ್ ನಾಳೆ ಹೆಂಗೋ ಬರ್ತಡೇ ಮಾಡ್ತೀವಲ್ಲ ಅವಾಗ ಹಾಕೊಂತಾಳೆ, ಅವಾಗ ನೋಡಿ. ಸೊ ಸುಮ್ಮನೆ ಫ್ರಾಕು ಅದು ಇದು ತಗೊಂಡ್ರೆ ಒಂದ್ಸಲ 2-3 ಟೈಮ್ಸ್ ವೇರ್ ಮಾಡಿ ಆಮೇಲೆಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಇದು ಮಾಡಿಲ್ಲ. ಆಮೇಲೆ ಇದೊಂದು ಕ್ಯೂಟ್ ಆಗಿರೋ ಕ್ಲಿಪ್ಸ್ನ ತಗೊಂಡ್ಲು. ಜಸ್ಟ್ 79 ರುಪೀಸ್. 80 ರುಪೀಸ್ 80 ರುಪೀಸ್ ಆಯ್ತು ಅಷ್ಟೇ. ಇಷ್ಟೇ ಆಗಿತ್ತು. ಆ್ಯಕ್ಚುಲಿ ನಮ್ಮ ಶೈನ್ ಬಂಗಾರ ಗುಂಡಿಗೆ ಬಟ್ಟೆನ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದರೆ ಇವನಿಗೆ ಪ್ಯಾಂಟ್ ಸಿಕ್ಕರೆ ಶರ್ಟ್ ಸಿಕ್ಕಿಲ್ಲ, ಶರ್ಟ್ ಸಿಕ್ಕರೆ ಪ್ಯಾಂಟ್ ಸಿಕ್ಕಿಲ್ಲ. ಸೊ ನಾಳೆ ಹೋಗಿ ಮ್ಯಾಕ್ಸ್ ತೊಗೊತೀವಿ. ಇನ್ನು ಝೂಡಿಯೋ ಶಾಪಿಂಗ್ ಆಯಿತು. ಇವನಿಗೆ ಬಂದು ನಾಳೆ ಮ್ಯಾಕ್ಸಿಗೆ ಹೋಗ್ತೀವಿ. ಡ್ಯೂಟಿ ಮುಗಿಸ್ಕೊಂಡು ಬಂದು ಆಮೇಲೆ ಮ್ಯಾಕ್ಸಿಗೆ ಹೋಗಿ ಡ್ರೆಸ್ ತೊಗೊಂಡು ಆಮೇಲೆ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಷ್ಟೇ. ಆ ಬ್ಲಾಗ್ ಸಹ ನಾನು ಹಾಕ್ತೀನಿ. ಸೊ ಅಷ್ಟೇ, ನಮ್ಮ ಝೂಡಿಯೋ ಒಂದು ಶಾಪಿಂಗ್ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡ್ಬಂದ್ವಿ ನೋಡಿ. ಇಷ್ಟೇ ಚಿಕ್ಕ ಬ್ಯಾಗಿಗೆ 500 ರುಪೀಸ್ ಕೊಟ್ಟು ಬಂದ್ವಿ. ಸೊ ಕ್ವಾಲಿಟಿ ವೈಸ್ ಓಕೆ, ಎಲ್ಲ ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದ ಅಷ್ಟೇ. ಸೊ ಟಿಕೆಟ್ ಎಲ್ಲ ಆಯಿತು, ನಿಮ್ದೆಲ್ಲ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಮತ್ತೇನು ವಿಶೇಷ ಮಚ್ಚ ಹೇಳ ನಮ್ಮ ವ್ಯೂವರ್ಸ್ಗೆ, ಏನಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ಹೇಳ್ಬೇಕಪ್ಪ ನೀನು. ನಮ್ಮ ಮಮ್ಮಿದು ಚಾನೆಲ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಮ್ಮಿದು ಚಾನೆಲ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಕಲೆಕ್ಷನ್ ನೋಡ್ತೀರಾ ನೀವು? ಕಲೆಕ್ಷನ್ಸ್ ಆಮೇಲೆ ಒಂದು ಬೇಕು ಅಂತಂದ್ರೆ ಹೇಳ್ರಿ, ಇವಳದೊಂದು ಕಲೆಕ್ಷನ್ಸ್ ವಿಡಿಯೋ ಮಾಡೋಣ ಅಂತ. ಸೊ ಇವಾಗ ಇಷ್ಟೇ. ಮತ್ತೆ ಬೇರೆ ಇವಾಗ ಬಸ್ ಊಟ ಮಾಡಿ ಹಂಗೆ ಯಾಕೆ ಜಾತ್ರೆ ಯಾಕೆ ಮಾಡಕತ್ತೀರಿ? ಜಾತ್ರೆ ಯಾಕೆ ಮಾಡಕತ್ತೀರಿ? ಮಾತಾಡೋವರೆಗೂ ಇರ್ರಿ ಅಷ್ಟೇ, ಮಾತಾಡೋವರೆಗೂ ಇರು. ಸೊ ಅವಳದು ಥಿಂಗ್ಸ್ ಇದಾವ ಇಲ್ಲೆಲ್ಲ, ಏನಾದರೂ ಬೇಕಂದ್ರೆ ಹೇಳ್ರಿ. ಆಶ್ಲಿದು ಅಸೆಸರೀಸ್ ಏನಿದೆ ಶರ್ಟ್ ಅದು ಮಾಡ್ತೀವಿ ಅಷ್ಟೇ. ನಮ್ದು ಊಟ ಮಾಡ್ಬೇಕು ಇವಾಗ. ಸೊ ಊಟ ಮಾಡಿಬಿಟ್ಟು ಮತ್ತೆ ಸಿಗುವ, ಆಯ್ತಾ? ಏ ಶೈನ್ ಬಂಗಾರಿ, ಶೈನಾ ಇಲ್ಲಿ ನೋಡ್ ಪಾಪ. ಹ್ಯಾಪಿ ಬರ್ಡೇ ಮಮ್ಮ, ಹ್ಯಾಪಿ ಬರ್ಡೇ ಬಂಗಾರಿ, ಹ್ಯಾಪಿ ಬರ್ಡೇ, ಐ ಲವ್ ಯು. ಪಚ್ಚಿ ಮಾಡು, ತಂಗಿಗೆ ವಿಶ್ ಮಾಡ್ತೀನಿ. ಹಾಂ ಅಶ್ಲಿ, ಹ್ಯಾಪಿ ಬರ್ಡೇ ಅಶ್ಲಿ ಬಂಗಾರಿ. ಅಮ್ಮ ಹ್ಯಾಪಿ ಬರ್ಡೇ ಅಮ್ಮ. ಲೋಡ್ ಹ್ಯಾಪಿ ಬರ್ಡೇ. ವಿಶ್ ಮಾಡ. ಹ್ಯಾಪಿ ಬರ್ಡೇ ಬಂಗಾರಿ. ಚೆನ್ನಾಗ ಮತ್ತೆ ಇದ್ರ ಕೈ ಮುಖತಾವ ಮೊಬೈಲ್. ಥ್ಯಾಂಕ್ ಯು ಡಾಡಾ ಅಂತಾನೆ ಹೇಳಲ್ಲ ನೋಡಕ್ಕೆ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬಂಗಾರಿ ಮಪ್ಪ. ಇಬ್ಬರಿಗೂ ಮೆನಿ ಮೋರ್ ರೇಷು ಹ್ಯಾಪಿ ಬರ್ಡೇ. ಸೊ ನಿಮ್ಮ ಒಂದು 10th ಬರ್ತ್ಡೇ